ಬಿ ಜೆ ಪಿಯವ್ರ ಪಾಪ ಎಲ್ಲಿ ಹೆಣ ಬೀಳುತ್ತೆ, ಎಲ್ಲಿ ಗಲಾಟೆ ಆಗುತ್ತೆ. ವರ್ಷಕ್ಕೊಂದ್ಸರಿ ಗಣೇಶನ ಹಬ್ಬ ಬರೋದೇ ಕಾಯ್ತಿರ್ತಾರೆ. ಕಲ್ಲುಗಳು ಎಲ್ಲಿಂದ ಬರ್ತಾವೋ ಗೊತ್ತಿಲ್ಲ, ಒಟ್ಟಲ್ಲಿ ಕಲ್ಲು ತೂರಾಟ ಆಗುತ್ತೆ. ಕಲ್ಲುಗಳು ಬರ್ತವೆ, ಅದು ಒಂದು ವಾರ 10 ದಿವಸ ನಡೀತದೆ. ಪಾಪ ಮೊಸಳೆ ಹೊಸಳ್ಳಿನಲ್ಲಿ ಒಂದು ಆಕ್ಸಿಡೆಂಟ್ ಆಗೋದು, 10 ಜನ ಸತ್ತೋದು, 3 ಜನ ಸ್ಟೂಡೆಂಟ್ಸ್ ಸತ್ತೋದು. ಇಮ್ಮಿಡಿಯೇಟಾಗಿ ಮುಖ್ಯಮಂತ್ರಿಗಳು 5 ಲಕ್ಷ ರೂಪಾಯಿ ಪರಿಹಾರವನ್ನು ಅನೌನ್ಸ್ ಮಾಡೋದು. ಆಕ್ಸಿಡೆಂಟ್ ಆಗುವಂಥದ್ದಕ್ಕೆ ಪರಿಹಾರ ಕೊಡುವಂಥದ್ದಕ್ಕೆ ಅವಕಾಶ ಇದೆಯಾ? ಆದರೂ ಕೊಟ್ಟಿದ್ದೀವಿ. ಎಲ್ಲ ಹೋದ್ರಪ್ಪ ಬಿ ಜೆ ಪಿಯವರು, ಜೆ ಡಿ ಎಸ್ನ, ಅವನು ಯಾರು ಸಿ ಟಿ ರವಿಯೋನೋ. ಆಯ್ತಪ್ಪ, ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆಯಲ್ಲ ಮಾರಯ್ಯ, 50 ಲಕ್ಷ ರೂಪಾಯಿ ಕೊಡಬೇಕಂತೆ, ಕೊಡೋಣ. ಕೇಂದ್ರದಿಂದ 1 ಕೋಟಿ ಕೊಡ್ಸಪ್ಪ. ಕೇಂದ್ರದಿಂದ 1 ಕೋಟಿ ಕೊಡಿಸ್ರಿ, ನಾವು 50 ಲಕ್ಷ ಕೊಡಿಸ್ತೀವಿ. ಕೇಂದ್ರದ ಬಗ್ಗೆ ಇಲ್ಲ, ಮಾತಾಡೋಂಗಿಲ್ಲ. ನರೇಂದ್ರ ಮೋದಿ 50,000 ಅಷ್ಟೇ ಕೊಟ್ಟಿರೋದು, 2 ಲಕ್ಷ ರೂಪಾಯಿ ಸತ್ತವ್ರಿಗೆ, ಇಂಜೂರಿಗೆ 50,000. ಆ ತಾಲಿಬಾನ್ ಸರ್ಕಾರಕ್ಕೆ 10,000 ಕೋಟಿ ಕೊಟ್ಟಿರಲ್ರಿ ಅಫ್ಘಾನಲ್ಲಿ. ಇಲ್ಲಿ ನೋಡಿದ್ರೆ ಮುಸ್ಲಿಮ್ಸ್ನ ವಿರೋಧಿಸ್ತೀರಿ, ಬಾನು ಮಸ್ತಕ್ ಅವ್ರನ್ನ ವಿರೋಧಿಸ್ತೀರಿ. ಅಲ್ಲಿ ನೋಡ್ರೆ ಬಿರಿಯಾನಿ ತಿನ್ನೋಕ್ಕೆ ನಿಮ್ಮ ವಿಶ್ವಗುರು ಹೋಗ್ತಾರೆ, ಹೇಳ್ದೆ ಕರೀದೇನೆ ಹೊರಟತಾರೆ. ನಮಸ್ಕಾರ, ಏನೋ ತಪ್ಪಾಗೋಯ್ತು, ಬಂದ್ಬಿಟ್ಟಿದ್ದೀನಿ, ದಯಮಾಡಿ ನಮ್ಮನ್ನು ಅವಮಾನ ಮಾಡಬೇಡಿ, ಒಂಚೂರು ಬಿರಿಯಾನಿ ಕೊಡಿ, ತಿನ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಫೋಟೋ ಹೊಡ್ಸ್ಕೊಂಡು ವಾಪಸ್ ಬಂದುಬಿಟ್ರು. ಇಲ್ಲಿ ನೋಡ್ರಿ ಮುಸ್ಲಿಮ್ಸ್ನ ವಿರೋಧಿಸುವಂಥ ಕೆಲಸ. ಆಯಿತು, ಬಾನು ಮುಸ್ತಾಕ್ ಅವ್ರ ವಿಚಾರದಲ್ಲಿ ಪಾಪ ಹಿಂದಿನ ಸಂಸದರು ಅವ್ರ ಒಟ್ಟಲ್ಲಿ ಮುಂಚೂಣಿಗೆ ಬರಬೇಕು. ನಮಗಿರುವಂಥ ಮಾಹಿತಿ ಪ್ರಕಾರ ಅದು ಚಾಮರಾಜ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ನೆಕ್ಸ್ಟ್ ತಯಾರಿ ಮಾಡ್ಕೊತಾವ್ರಂತೆಲ್ಲ, 3-4 ಕಡೆ ಆಫೀಸು ಓಪನ್ ಮಾಡ್ಕೊಂಡವ್ರಂತ. ಪಾಪ ಮಾಡ್ಕೊಳ್ಳೋಣ, ಏನು ತೊಂದರೆ ಇಲ್ಲ, ಮಾಡ್ಕೊ. ನೀನು ಎಲ್ಲಿ ನಿಂತ್ಕತೀಯೋ ಅಲ್ಲಿ ನಿಂತ್ಕತೀನಿ ನಾನು. ನೀನು ಎಲ್ಲಿ ನಿಂತ್ಕತಿ, ಯಾವ ಕ್ಷೇತ್ರಕ್ಕೆ, ಯಾವ ಗ್ರಾಮ ಪಂಚಾಯತಿ ನಿಂತ್ಕೊಂಡ್ರು ಅಲ್ಲಿ ನಿಂತ್ಕತೀನಿ. ಲಾಸ್ಟ್ ಟೈಮ್ MP ಚುನಾವಣೆ ಟಿಕೆಟ್ ತಗೊಂಬಂದಿದ್ದೆ ನಿನ್ನ ವಿರುದ್ಧ ನಿಂತ್ಕೊಬೇಕು ಅಂತ. ನೀನು ಓಡೋಗ್ಬಿಟ್ಟೆ, ಟಿಕೆಟೇ ಕೊಡಲಿಲ್ಲ ನಿನಗೆ. ದೊಡ್ಡ ಸಮಸ್ಯೆ ಆಗೋಯ್ತು. ಊರೆಲ್ಲ ಹೇಳ್ಕೊಂಬತ್ತಿರೋರು ನಾವು ಸೋತಿರೋರು 5 ಸರಿ ಸೋತಿದ್ದೀವಿ. ಹೌದಪ್ಪ, 5 ಸರಿ ಸೋತಿದ್ದೀವಿ, ಸತ್ತಿಲ್ಲ ನಾವು. ಪಬ್ಲಿಕ್ಕಲ್ಲಿದ್ದೀವಿ, ಪಬ್ಲಿಕ್ ಕೆಲಸ ಮಾಡ್ತಾಯಿದ್ದೀವಿ. ನಿಮ್ಮ ಥರ ಓಡೋಗಲ್ಲ. ನಿಮ್ಮ ಥರ ಊರೆಲ್ಲ ಮೈಸೂರನ್ನೇ ಕಟ್ಟಿದ್ದೆ ನಾನು ಅಂತ ಹೇಳ್ಕೊಳ್ಳೋಂಥ ಕೆಲಸವನ್ನು ನಾವು ಮಾಡ್ತಾಯಿಲ್ಲ. ಬಾನು ಮುಸ್ತಾಕ್ ಅವ್ರನ್ನ ಯಾವ ಕಾರಣಕ್ಕೂ ಇನಾಗ್ರೇಷನ್ ತರಬಾರ್ದು ಅಂತ, ಇನಾಗ್ರೇಷನ್ ಮಾಡುವಂಥದ್ದು ಬಿಡಬಾರ್ದು ಅಂತ ಕೋರ್ಟ್ಗೆಲ್ಲ ಹೋದಪ್ಪ. ಕೋರ್ಟು ಮಾನ ಮರ್ಯಾದೆ ಇಲ್ದಂಗೆ ನಿಮಗೆ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸ್ಬಿಡ್ತಲ್ಲ. ನಿನ್ನ ಹಕ್ಕು ಎಲ್ಲೂ ಉಲ್ಲಂಘನೆ ಆಗಿದೆ ಹೇಳಪ್ಪ ಅಂತ ಕೇಳ್ತು. ನೀನು ಚಾಮುಂಡಿ ಬೆಟ್ಟಕ್ಕೆ ಅಧಿಪತಿನಾ? ಚಾಮುಂಡಿ ದೇವತೆಗೆ ಅಧಿಪತಿನಾ ನೀವು ಬಿ ಜೆ ಪಿಯವರು? ಚಾಮುಂಡಿ ಚಲೋ ಮಾಡೋಕ್ಕೆ ಎಲ್ಲ ಕರಾವಳಿ ಪ್ರದೇಶದಿಂದ ಕರೆಸಿದ್ರಲ್ಲ 5,000 ಜನನ. ಮೈಸೂರವ್ರು ಒಬ್ಬರು ಹೋಗಿರಲಿಲ್ಲ. ಏನಾಯಿತು? ನಾನು ಪೊಲೀಸ್ ಕಮಿಷನರ್ಗೆ ಹೇಳ್ತಾ ಇದ್ದೀನಿ, ಪತ್ರವನ್ನು ಕೊಡ್ತಾ ಇದ್ದೀವಿ. ಮತ್ತೆ ಇದರ ಬಗ್ಗೆ ಅವನದು ಚಕಾರ ಎತ್ತೋದು, ಕಪ್ಪು ಬಾಟ ಪ್ರದರ್ಸೋದು ಮಾಡೋದು, ಮತ್ತೊಂದು ಮಾಡುವಂಥದ್ದಾದರೆ ದಯಮಾಡಿ ಇಮ್ಮಿಡಿಯೇಟಾಗಿ ಕ್ರಿಮಿನಲ್ ಕೇಸ್ ಹಾಕುವಂಥದ್ದು ಒಂದು ಕಡೆ ಆಗಬೇಕು. ಎರಡನೇದು, ಪ್ರತಾಪ್ ಸಿಂಹ ಅವ್ರನ್ನ ಮತ್ತು ಕೆಲವು BJP ಮುಖಂಡರುಗಳು ದಿನನಿತ್ಯ ಬಾನು ಮುಸ್ತಾಕ್ ವಿರುದ್ಧ ಮಾತಾಡುವಂಥವ್ರನ್ನ ಮೈಸೂರಿಂದ ಅಟ್ಲೀಸ್ಟ್ ದಸರಾ ಮುಗಿಯವರೆಗೂ ಗಡೀಪಾರು ಮಾಡಬೇಕು. ಶಾಂತಿಯುತವಾಗಿ ದಸರಾ ಆಚರಣೆ ಆಗಬೇಕು ಅಂದರೆ ಪ್ರತಾಪ್ ಸಿಂಹ ಅಂಥವ್ರನ್ನ, ಅವರ ಸಹಾಯಕರನ್ನ ಗಡೀಪಾರು ಮಾಡುವಂಥ ಕೆಲಸವನ್ನು ನೆಕ್ಸ್ಟು 2ನೇ ತಾರೀಕುವರೆಗೂ ಮಾಡಬೇಕು ಅನ್ನುವಂಥದ್ದು ನಾನು ಒತ್ತಾಯಿಸ್ತೇನೆ. ಪ್ರಚಾರಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ ಇವರು. ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಹೈಕೋರ್ಟು ವರ್ಡಿಕ್ಟ್ ಕೊಟ್ಟ ಮೇಲೆ ನಿಮ್ಮ ಯೋಗ್ಯತೆಗೆ ನ್ಯಾಯಾಲಯ ಕೊಟ್ಟ ತೀರ್ಮಾನವನ್ನು ತಲೆಬಾಗಿ ಸ್ವೀಕರಿಸಬೇಕು. ಜನರು ಕೊಟ್ಟ ತೀರ್ಮಾನವನ್ನು ತಲೆಬಾಗಿ ಸ್ವೀಕರಿಸಬೇಕು. ಪಾಪ ಮಾಧ್ಯಮದ ರಿಯಾಕ್ಷನ್ ಕೇಳಕ್ಕೆ ಹೋದರೆ ಸುತ್ತಿ ಬಳಸಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತೀಯ ನೀನು, 14 ಸೈಟ್ ಬಗ್ಗೆ ಮಾತಾಡ್ತೀಯ. ಕಂಟೆಂಪ್ಟ್ ಕೋರ್ಟ್ ಮೂವ್ ಮಾಡಿದ್ದೀವಿ ನಾವು. ಕೋರ್ಟ್ನ ಭಾಳ ಕೇವಲವಾಗಿ ಮಾತಾಡಿದ್ಯಾ. ಅಂಥ ತೀರ್ಮಾನಗಳೇ ಕೊಟ್ಬಿಟ್ರು. 14 ಸೈಟ್ಗಳ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ಪರ ತೀರ್ಮಾನ ಕೊಟ್ಬಿಟ್ರು. ಇದು ಯಾವುದು ಸ್ವಾಮಿ ಅಂತ ಹೇಳ್ತೀರಾ ನೀವು? ಯಾವುದೋ ಇನ್ನೊಂದು 2-3 ಇನ್ಸಿಡೆಂಟ್ನ ಕೋರ್ಟ್ ಮಾಡಿ ಹೇಳ್ತೀರಿ. ಕೋರ್ಟ್ಗೆ ಅವಮಾನ ಮಾಡ್ತೀರಿ. ಕೋರ್ಟ್ಗಿನ್ನ ದೊಡ್ಡವನೇನಪ್ಪ ನೀನು? ಕೋರ್ಟ್ಗಿನ್ನ ದೊಡ್ಡವನ? ಕೋರ್ಟ್ ಹೇಳಿದ್ದಂಗಾರೆ ಸರಿ ಇಲ್ವಾ? ನೀನು ಹೇಳ್ದಂಗೆ ಬರಿಬೇಕಾಯ್ತಾ ತೀರ್ಪನ್ನ? ದಿನ ಬೆಳಗ್ಗೆ ಎದ್ದು ಸಿದ್ದರಾಮಯ್ಯನ ಕೆಣಕುವಂಥ ಕೆಲಸವನ್ನು ಮಾಡಿದರೆ ಪ್ರಚಾರ ಸಿಗುತ್ತೆ ಅನ್ನುವಂಥದ್ದು ಒಂದು ಇದನ್ನು ಇಟ್ಕೊಂಡಿದ್ಯಾ ಅಂತ ಕಾಣ್ತಾ. ಅವನು ಯಾರೋ ಇಲ್ಲವೋ ವಕ್ತಾರ ಅಂತ ಅದೆಲ್ಲ ಮಂಗಳೂರಿಂದ ಬಂದವನು. ಅವನು ಆ ಕಟೀಲ್ ಅನ್ನೋನು ನೇಮಕ ಮಾಡಿದ್ದು. ಬಾಯಿಗೆ ಬಂದ ಸಿದ್ದರಾಮಯ್ಯ ಅಂತಾನೆ ಏಕವಚನದಲ್ಲಿ. ಇನ್ನೂ ಯಾರೂ ಬಿಟ್ಟಿಲ್ಲ ಅಷ್ಟೇ ನಮ್ಮವರು ಕಾರ್ಯಕರ್ತರು. ಹೇಳಿದ್ರೆ ಸಾಕು ಅಟ್ಟಾಡಿಸ್ತಾರೆ. ಎಲ್ಲ ಸೋಗಲಾಡಿಗಳು, ಇವೆಲ್ಲ ಸೋಗಲಾಡಿಗಳು.